ಮಾಡಿದಾರ ಅಂದರೆ ಇವೆಲ್ಲ ಲೀಗಲ್, ಇವು ಅನೈತಿಕ ಇರ್ಬೋದು ಇವೆಲ್ಲ, ಹೌದು ಅನೈತಿಕ ಎಲ್ಲನೂ ಇವು, ಅದು ಲೀಗಲ್ ನೆಲೆಯಲ್ಲೇ ಈ ದೇಶ ನಡೆಸುವಂಥ ನಾಯಕರಿಗೆ ಏನು ಹೇಳಿಕ್ಕೆ ಸಾಧ್ಯದ? ಅದಕ್ಕೆ ಸುಪ್ರೀಂ ಕೋರ್ಟ್ ಅಷ್ಟೇ ಯಾಕದಪ್ಪ ನೀವು ತಂದಿದ್ರಿ ಎನ್ಕ್ವೈರಿ ಮಾಡೋಣ, ಗೌರ್ಮೆಂಟ್ ಕೇಳೋಣ ಅಂಥೇಳಿ ಕೇಂದ್ರ ಸರ್ಕಾರಕ್ಕೆ ನಮ್ಮ ನ್ಯಾಯಮೂರ್ತಿಗಳಾದ ಸೂರ್ಯಕಾಂತ್ ಇನ್ನೊಬ್ಬರು ಏನು ಕೋಟೇಶ್ವರ ಸಿಂಗ್ ಅವರು ಲೆಟ್ರ್ ಕಳಿಸಿದ್ದಾರೆ. ನೋಡಪ್ಪ ಹಿಂಗೆ ಕೇಳ್ತಾ ಇದ್ದಾರೆ, ಏನು ಮಾಡ್ತೀರಿ ನೋಡ್ರಿ ಅಂತೇಳಿ. ಏನು ಮಾಡ್ತದೆ ಕೇಂದ್ರ ಸರ್ಕಾರ? ಅದು ಹೇಳ್ತದೆ, ನಾವೇನು ಅಂತೀವಿ ಹೇಳ್ರಿ ಅವ್ರಿಗೆ, ಅವರಾಗೆ ಆಡ್ತಾರೆ, ನಾವೇನು ಮಾಡೋಣ ಅಂತ ಹೇಳ್ತಾರೆ. ಎಲ್ಲರೂ ನಿಸ್ಸಹಾಯಕರು ಅಸಹಾಯಕರು. ಹಂಗಾರೆ ಭವಿಷ್ಯ ಎಲ್ಲರೂ ನಾವು ನೀವು ಕೊಡೋದು ಜ್ಯೂಸ್ ಆಡೋದು ಹೋಗುವಂಥದ್ದು ಏನೋ, ಸಾರಾಯಿ ಕೊಡೋದು ಹೋಗುವಂಥದ್ದು ಏನೋ ಇದಾಗ್ತದ್ರೆ ಭವಿಷ್ಯದಲ್ಲೇ ನಮ್ಮ ಮಕ್ಕಳ ಭವಿಷ್ಯ ಅಂತ ನಿಶ್ಚಿತವಾಗಿಯೂ ಭಯಂಕರವಾಗ್ಯದ ಮತ್ತು ಅಭದ್ರ ಆಗ್ಯದ ಮಾತ್ರ ಹೇಳ್ಬೋದು. ಇದಕ್ಕೆ ಸರ್ಕಾರ ಜನ ಎಚ್ಚೆತ್ತುಕೊಳ್ಬೇಕು. ಓಟಿಗೆ ಬಂದಾಗ ಇವ್ರನ್ನ ಕೇಳಬೇಕು ಮತದಾರರು, ಇದು ಬಂದ್ ಆಗಬೇಕು ಅಂದರೆ ನಿಮ್ಗೆ ಓಟ್ ಹಾಕ್ತೀವಿ ಅಂತೇಳಿ. ಆ ಶಕ್ತಿ ನಮಗೂ ಉಳಿದಿಲ್ಲ. ಮತದಾರರು ನಾವು 500,000 ಹೆಚ್ಚಿಗೆ ಮಾರ್ಕೊಳ್ಳೋರು ಆಗಿದ್ವಿ. ಬಡತನ ಇರ್ತದೆ, ಇಷ್ಟ ಕೊಡ್ತಾರೆ ಬಿಡ್ರಿ ಈ ಟೈಮ್ದಾಗ 500,000 ಅಷ್ಟು ತೊಗೊಂಡು ಅನ್ನುವಂಥ ಜನ ಹೆಚ್ಚಾಗಿದ್ದಾರೆ. ಅಂದಾಗಿ ಜೂಜಿಗೆ ಅಂತ್ಯ ಎಂದು, ಈ ಬೆಟ್ಟಿಂಗಿಗೆ ಅಂತ್ಯ ಎಂದು, IPL ದಂಥ ಜೂಜು ಕೋರ ಆಟಕ್ಕೆ ಅಂತ್ಯ ಎಂದು ಬರೀ ಕೇಳೋದಷ್ಟ, ಉತ್ತರ ಮಾತ್ರ 0 ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಸಿಗೋಬೇಡ್ರಿ. S16 ನ್ಯೂಸ್ ಅರ್ಥಾತ್ ಸೀತಾರಾಮ ಸತ್ಯದ ಕೈಗೊಂಡು ವಂದನೆಗಳು.